ಈ ಪ್ರಸ್ತುತ ವಿಷಯ ಏನು ಬಾನು ಮುಷ್ತಾಕ್ ಅವ್ರನ್ನ ದಸರಾ ಆರಂಭೋತ್ಸವಕ್ಕೆ ಉದ್ಘಾಟಕರಾಗಿ ಕರೆದಿರುವುದು ಒಂದು ವಿಷಯ ಚರ್ಚೆ ಆಗಿದೆ. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಚರ್ಚೆ ಆಗಿದರೆ ಈ ದೇಶದ ದೊಡ್ಡ ದುರಂತ ಅಂತ ಹೇಳ್ಬೋದು. ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಯಾಕಂದ್ರೆ ಒಬ್ಬ ಲೇಖಕಿ, ಅಲ್ಪಸಂಖ್ಯಾತ ಲೇಖಕಿ, ಕನ್ನಡ ಭಾಷೆಗೆ ಪ್ರಪಂಚದ ಅತ್ಯುನ್ನತ ಒಂದು ಪ್ರಶಸ್ತಿಯನ್ನ ತಂದುಕೊಟ್ಟವರಿಗೆ ಕರ್ನಾಟಕ ಸರ್ಕಾರ ಗೌರವ ಕೊಡ್ತಿದೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಆದರೆ ಅದೇ ನಿಟ್ಟಿನಲ್ಲಿ ಅವರ ವೈಯಕ್ತಿಕವಾದ ಆಸ್ತಿಕ ಮತ್ತು ನಾಸ್ತಿಕತೆಯನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು? ಇದು ಬಾನು ಮುಷ್ತಾಕ್ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಬಾನು ಮುಷ್ತಾಕ್ ಅವರು ಆನ್ಸರ್ ಮಾಡಬೇಕು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಇಂದಿನ ಚರ್ಚಾ ವಾಹಿನಿಗಳಲ್ಲಿ, ಟಿವಿ ಡಿಬೇಟ್ಗಳಲ್ಲಿ ನೀವು ಮಾತಾಡೋದಕ್ಕೆ ಯಾರು? ಈಗ ಸರ್ಕಾರ ಅವರಿಗೆ ಅಧಿಕೃತವಾದ ಆಹ್ವಾನ ನೀಡಿದೆ, ಅದನ್ನ ಒಪ್ಪದು ಬಿಡೋದು ಬಾನು ಮುಷ್ತಾಕ್ ಮೇಡಮ್ ಅವ್ರದ್ದು. ನೀವು ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ? ಯಾವನು ನಿಮ್ ಸ್ಕೂಲಿಗೆ ಕಳಿಸ್ದವನು, ಕಾಲೇಜಿಗೆ ಕಳಿಸ್ದವನು? ಇದರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ಯಾರು? ಅವ್ರು ಯಾರು ಮಾಡಿದ್ರು? ಟಿಪ್ಪು ಸುಲ್ತಾನ್ ಮಾಡಿಲ್ಲ, ಹೈದರಾಲಿ ಮಾಡಿಲ್ಲ ಅಂದ್ರೆ ಯಾಕೆ? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾದಾಗ ದಸರಾ ನಡೆದಿಲ್ವಾ? ನಿಸಾರ್ ಅಹಮದ್ ಅವರು ದಸರಾ ಉದ್ಘಾಟನೆ ಮಾಡಿದಾಗ ಈ ಮಾತಾಡ್ತಿದಾರಲ್ಲ ಮತಾಂಧ್ರು, ಎಲ್ಲಿ ಕುಳಿತಿದ್ರು ಅವರು? ವಾಟ್ ಆರ್ ಯು ಟಾಕಿಂಗ್? ಮೇಡಮ್ ಅವ್ರು ಉತ್ತರ ಕೊಡೋಕ್ ಮುಂಚೆ ನೀವು ಟಿವಿ ಡಿಬೇಟ್ ಗಳಲ್ಲಿ ಚರ್ಚೆ ವಿಚಾರ ಹೇಳಿದ್ರಿ ಸರ್. ನಾವು ಕೇವಲ ನಿಮ್ಮ ಹಾಗೆ ಧರ್ಮವನ್ನ ನಂಬದವರು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ಈ ಸೆಕ್ಯುಲರಿಸಂ ತರಬೇಕು ಅನ್ನೋರಿಗೆ ಮಾತ್ರ ಟಿವಿ ನಡೆಸ್ತಿಲ್ಲ ಅಲ್ಲ ಸರ್. ಧರ್ಮದ ಬಗ್ಗೆ, ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆ ಇರೋವರಿಗೆ ಈ ಬಾನು ಮುಷ್ತಾಕ್ ಅವರನ್ನ ಕರೆದಿದ್ರಿಂದ ತಮ್ಮ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಅವ್ರಿಗೂ ಸುದ್ದಿ ಪ್ರಸಾರ ಮಾಡ್ತಿದೀವಿ ಸರ್. ಹಾಗಾಗಿ ಚರ್ಚೆ ಮಿಕ್ಕಿದ ಉತ್ತರ ಮೇಡಮ್ ಕೊಡ್ತಾರೆ. ಮುಂದಕ್ಕೆ ನಿನಗೈತೆ ಪಚಕ್ ಪಚಕ್. ಎರಡು ವಿಷಯ ಅವ್ರು ಎತ್ತಿದ್ದಾರೆ. ನಾವ್ ಯಾರು ಅಂತ ಇದಾರೆ. ಈ ರಾಜ್ಯದ ಪ್ರಜೆಗಳು ಸ್ವಾಮಿ, ನಾವು ಈ ರಾಜ್ಯದ ನಾಗರಿಕರು. ನಾವೆಲ್ಲ ಸೇರಿ ವೋಟ್ ಹಾಕಿದ್ರೆ ಸರ್ಕಾರಗಳ ನಿರ್ಮಾಣ ಆಗೋದು. ನಾವ್ ಯಾರು ಅಂತ ಕೇಳಕ್ಕೆ ನೀವ್ಯಾರು? ಅಲ್ಲಪ್ಪ, ಭುವನೇಶ್ವರಿ ಅನ್ನೋಳು ಕನ್ನಡ ಮಾತೆ, ಅವಳ ಬಗ್ಗೆನೇ ಆಕ್ಷೇಪ ಇರೋರಿಗೆ ಹಿಂದೂ ಧಾರ್ಮಿಕ ದೇವಿಯಾದ ಚಾಮುಂಡೇಶ್ವರಿ ಅವ್ರ ಬಗ್ಗೆ ನಂಬಿಕೆ ಯಾವಾಗ ಬಂತು? ದಸರಾ ಉದ್ಘಾಟನೆಗೆ ಆಹ್ವಾನ ಬಂದ ಮೇಲೆ ಅಲ್ವಾ? ಅದಕ್ ಮುಂಚೆ ಇದ್ದಾಗಿರ್ಲಿಲ್ಲ, ಇದ್ದಿದ್ದ ಹೇಳಿರೋರಲ್ಲ. ನೀವ್ ಇನ್ನೊಂದು ವಿಷಯ ಹೇಳಿದ್ರಿ, ಸರ್ ಮಿರ್ಜಾ ಇಸ್ಮಾಯಿಲ್ ಅಲ್ವಾ, ಅವ್ರು ದಿವಾನ್ರು, ಅವ್ರು ಚಾಮುಂಡೇಶ್ವರಿಗೆ ಮೆರವಣಿಗೆ ಆಗ್ಬಾರ್ದು, ನನಗ್ ನಂಬಿಕೆ ಇಲ್ಲ, ನನಗೆ ಅರ್ಶನಾ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂತ ಮಿರ್ಜಾ ಇಸ್ಮಾಯಿಲ್ ಅವ್ರು ಎಲ್ಲಾದ್ರೂ ಹೇಳ್ಕೊಂಡಿರೋದು ಕೇಳಿದೀರಾ ನೀವು? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇಲ್ಲ ಅಲ್ವಾ? ಮೂರನೇದು, ಯಾರು ನಾಡೋಜ ಬಗ್ಗೆ ಹೇಳಿದ್ರು, ನಿಸಾರ್ ಅಹಮದ್ ಬಗ್ಗೆ. ನಿಸಾರ್ ಅಹಮದ್ ಅವರ ಒಂದು ಕವನದ ಸಾಲು ಯಾವ್ದಾದ್ರು ಹೇಳಿ ನೋಡೋಣ, ಅವ್ರನ್ನ ಉಲ್ಲೇಖ ಮಾಡಿರೋದ್ರಿಂದ. ಜೋಗದ ಸಿರಿ. ಹೇಳಿ ಮುಂದಕ್ಕೆ. ನಿತ್ಯೋತ್ಸವ ಕವಿ ಜೋಗದ ಸಿರಿ ಬೆಳಕಿನಲ್ಲಿ. ಹೇಳಿ ಮುಂದಕ್ಕೆ ಹೇಳಿ, 2 ಸಾಲ ಹೇಳಿ. ಜೋಗದ ಸಿರಿನೇ 2 ಸಾಲ ಹೇಳಿ. ಕನ್ನಡದ ಆರಾಧಕರಲ್ವಾ ನೀವು? 2 ಸಾಲ ಹೇಳಿ. ನಿಜ ಹೇಳಿದ್ರೆ ಸರಿ, ಪೊರ್ಕೆ ತಗೊಂಡ್ ಮಕ್ಕ ಕೆರೆದು ಬಿಡ್ತೀನಿ ನನ್ ಮಗನೇ. ಹೇಳ್ರಿ, ನಾವು ಮಾತಾಡಕ್ಕೆ ಬಂದಿದೀವಿ, ಹಾಡು ಹೇಳೋದಕ್ಕೆ ಬಂದಿಲ್ಲ. ಹಾಡು ಹೇಳ್ಬೇಡ್ರಿ, ನಿತ್ಯೋತ್ಸವ ಕವಿಗಳ ಯಾರು ಹಾಡಕ್ ಬಂದಿದ್ದೀನಾ? ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬದುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಮುಂದಕ್ಕೆ ಹೇಳಿ. ನಿತ್ಯೋತ್ಸವ ಆದ್ಮೇಲೆ ಪದ ಯಾವುದು ಸರ್? ಹೇಳ್ರಿ, ಅದು ತಾಯಿ ಅನ್ನೋ ಪದ ಹೇಳಕ್ಕೆ ಏನ್ ಸಂಕೋಚ? ಹೇಳ್ರಿ. ತಾಯಿ ನಿತ್ಯೋತ್ಸವ. ಏನಪ್ಪ ನಿನ್ ಗಂಟ್ಲಲ್ಲಿ ಏನಾದ್ರೂ ಹೆಟ್ಕೊಂಡಿದ್ಯಾ? ನಿಸಾರ್ ಅಹಮದ್ ಅವರು ಕನ್ನಡಾಂಬಿಯನ್ನ ತಾಯಿ ಅಂತ ಒಪ್ಪಿದ್ದಾರೆ, ಬಾನು ಮುಷ್ತಾಕ್ ಅವರು ಒಪ್ಪಿಲ್ಲ ಅಷ್ಟೇ ಸರ್. ಭುವನೇಶ್ವರಿಯನ್ನ ತಾಯಿ ಅಂತ ಬಾನು ಮುಷ್ತಾಕ್ ಅವರು ಒಪ್ಪಿದ್ರ ಇಲ್ವಾ? ಅದು ಅವರ ಧರ್ಮದ ವಿಚಾರ, ಅವರ ವೈಯಕ್ತಿಕ ವಿಚಾರ. ಈಗ ಚಾಮುಂಡೇಶ್ವರಿ ಕೂಡ ಹಿಂದೂಗಳ ವೈಯಕ್ತಿಕ ವಿಚಾರ, ಧರ್ಮದ ವಿಚಾರ ಹೌದು. ಈಗ ಅವರು ಅಧಿಕೃತವಾಗಿ ಸ್ವೀಕರಿಸಿದ್ದಾರೆ. ನೋಡಿ ಅಣ್ಣ, ಹಿಂಗೆ ಉಲ್ಟಾ ಮಾತಾಡಿ ಅಮರ್ಸ್ತಾವನೆ. ಸ್ವೀಕರಿಸಿ ತಾಯಿ ಚಾಮುಂಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ, ಅವರ ಅನುಗ್ರಹದಿಂದನೇ ನಾವು ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಅಂತ. ಇದ್ರಲ್ಲಿ ಅನುಕೂಲ ಸಿಂಧುತ್ವ ಅಂತ ನಿಮಗೆ ಕಾಣಿಸ್ತಾ ಇಲ್ವಾ ಸರ್? ಯಾವಾಗ ದಸರಾಗೆ ಆಹ್ವಾನ ಬಂದಿರಲಿಲ್ಲ ಆಗ ನನ್ನ ಕನ್ನಡಾಂಬೆ ಅಂತ ಒಪ್ಲಿಕ್ಕೆ ಕಷ್ಟ. ಈಗ ದಸರಾಗೆ ಆಹ್ವಾನ ಸಿಕ್ಕಿದೆ, ಈಗ ನಾನು ಒಪ್ತೀನಿ. ಇದು ಅನುಕೂಲ ಸಿಂಧುತ್ವ ಅಂತ ನಿಮಗೆ ಅನಿಸ್ತಿಲ್ವಾ? ನಾನು ನಿಮ್ಮ ಅಭಿಪ್ರಾಯ ಕೇಳ್ತೀನಿ. ಅನುಕೂಲ ಸಿಂಧುತ್ವ ರಾಜಕಾರಣದಲ್ಲಿ ಇದೇ ಇರುತ್ತೆ. ಅವ್ರು ರಾಜಕಾರಣ ರಾಜಕಾರಣ ಮಾಡ್ಬೇಕಂತಾನೆ ಮಾಡಿದ್ದಾರೆ. ಅಲ್ಲ, 2 ವಿಚಾರ. ಒಂದು, ಬಾನು ಮುಷ್ತಾಕ್ ಅವರು ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರಂದ್ರು, ಅದು ಅವರ ಅನಿಸಿಕೆ, ನಮ್ದಲ್ಲ. ಬಾನು ಮುಷ್ತಾಕ್ ಅವರು ತಮ್ಮ ಮಟ್ಟಿಗೆ ತನಗೆ ಯಾವ್ದು ಅನುಕೂಲನೋ ಅದನ್ನ ಹೇಳಿದ್ರು ಅಷ್ಟೇ. ಮುಂಚೆ ನಂಬಿಕೆ ಇರ್ಲಿಲ್ಲ, ಈ ಕರೆದ ಮೇಲೆ ನಂಬಿಕೆ ಅಂತ ಅವ್ರು ಹೇಳ್ತಾ ಇದಾರೆ. ರಾಜಕೀಯದ ದುರಾಸೆ ಮತ್ತು ಅಧಿಕಾರದ ದುರ್ಬಳಕೆಯ ಪರಿಣಾಮಗಳಿವೆಲ್ಲ. 2ನೇದು, ಇವ್ರು ಹೇಳ್ತಾ ಇರೋದು ಅವ್ರು ತಮ್ಮ ನಂಬಿಕೆನೆಲ್ಲ ಬದಿಗೊತ್ತಿ ಅವ್ರು ಯಾರಿಗೂ ಉಪಕಾರ ಮಾಡ್ತಾ ಇಲ್ಲ, ಯಾರಿಗೂ ಯಾವ ಉಪಕಾರನೂ ಮಾಡ್ತಾ ಇಲ್ಲ. ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರೋ ಅಗತ್ಯ ಇಲ್ಲ. ಇರಿ, ನಿಸಾರ್ ಅಹಮದ್ ಬಗ್ಗೆ ಮಾತಾಡಿದೀರಾ, ಇಬ್ರು ಒಂದು ಕವನಾನು ಓದ್ ಹಾಗೆ ನನಗೆ ಕಾಣಿಸ್ಲಿಲ್ಲ. ನಿತ್ಯೋತ್ಸವ ಕವನಾನೇ ನಿಮ್ಗೆ ಗೊತ್ತಿಲ್ಲ. ಓದದ್ ಕಲರೆ
ಅನ್ಎಜುಕೇಟೆಡ್ ಬಾಡೈತವ. ಅವ್ರು ಇನ್ನೊಂದು ಕವನ ಬರೀತಾರೆ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅಂತ ಒಂದು ಕವನ ಬರೀತಾರೆ. ಗೊತ್ತಾ ಗೊತ್ತಾ? ನಿಮಗೆಲ್ಲಿ ಅರ್ಥವಾಗುತ್ತೆ ಹೆಬ್ಬೆಟ್ಟು ತೋಮಡ್ಡಿ ಸಾಮ್ರಾಣಿಗಳ. ನಿಸಾರ್ ಅಹಮದ್ ಅವ್ರನ್ನ ಇವ್ರನ್ನ ದಯವಿಟ್ಟು ಹೋಲಿಕೆ ಮಾಡಿ ಮಾತಾಡಬೇಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.